ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ರೈಲು ನಿಲ್ದಾಣ ವಿಶ್ವ ದರ್ಜೆಯ ಅತ್ಯಾಧುನಿಕ ಮೂಲ ಸೌಲಭ್ಯಗಳನ್ನು ಪಡೆಯುವ ಮೂಲಕ ಜನಾಕರ್ಷಣೆಯ ಕೇಂದ್ರವಾಗಿ ಬದಲಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ಲಾಟ್ಫಾರ್ಮ್ಗಳ ವಿಸ್ತರಣೆ, 12 ಮೀಟರ್ ಅಗಲದ ಬೃಹತ್ ಪಾದಚಾರಿ ಮೇಲ್ಸೇತುವೆ, ಪ್ರಯಾಣಿಕರ ಅನುಕೂಲಕ್ಕಾಗಿ ಹೊಸದಾಗಿ 2 ಎಸ್ಕಲೇಟರ್ ಮತ್ತು 2 ಲಿಫ್ಟ್ಗಳನ್ನು ಅಳವಡಿಸಲಾಗಿದೆ. ಈ ಮೂಲಕ ನಿಲ್ದಾಣ ಸರ್ವಾಂಗೀಣ ಅಭಿವೃದ್ಧಿಯಿಂದ ಹೈಟೆಕ್ ಸ್ಪರ್ಶ ಪಡೆದುಕೊಂಡು ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಕುರಿತು ಒಂದು ವರದಿ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಸುಮಾರು 22.31 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚಾಮರಾಜನಗರ ರೈಲು ನಿಲ್ದಾಣದಲ್ಲಿ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 23 ಬೋಗಿಗಳ ರೈಲು ಗಾಡಿ ನಿಲ್ಲುವಷ್ಟು ಪ್ಲಾಟ್ಫಾರ್ಮ್ ಅನ್ನು ವಿಸ್ತರಣೆ ಮಾಡಲಾಗಿದೆ. 12 ಮೀಟರ್ ಅಗಲದ ಬೃಹತ್ ಪಾದಚಾರಿ ಮೇಲ್ಸೇತುವೆ, 2 ಎಸ್ಕಲೇಟರ್ಗಳು ಮತ್ತು 2 ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದೆ. ವಿಸ್ತೃತಗೊಂಡ ನಿಲ್ದಾಣದ ಕಟ್ಟಡ ಪ್ಲಾಟ್ಫಾರ್ಮ್ಗಳಿಗೆ ಪೂರ್ಣ ಪ್ರಮಾಣದ ಮೇಲ್ಛಾವಣಿ, ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗಳು, ಶೌಚಾಲಯ, ಶಿಶುಪಾಲನಾ ಕೇಂದ್ರ, ಕೆಫೆಟೇರಿಯಾ, 3 ಕ್ಯಾಟರಿಂಗ್ ಮಳಿಗೆಗಳು ಹಾಗೂ 1 ನಿಲ್ದಾಣ 1 ಉತ್ಪನ್ನ ಮಳಿಗೆ, ಸುಧಾರಿತ ದ್ವಿಚಕ್ರ ಮತ್ತು 4 ಚಕ್ರದ ವಾಹನ ನಿಲ್ದಾಣ, ಆಟೋ ಸ್ಟ್ಯಾಂಡ್ ಹಾಗೂ ರಸ್ತೆಗಳ ಅಗಲೀಕರಣ ಕಾಮಗಾರಿ ನಡೆದಿದೆ. ವಿಶೇಷ ಚೇತನರಿಗಾಗಿ ನಿಲ್ದಾಣದಲ್ಲಿ ಪ್ರತ್ಯೇಕ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಕಡಿಮೆ ಎತ್ತರದ ಟಿಕೆಟ್ ಕೌಂಟರ್ಗಳು, ದಿವ್ಯಾಂಗ ಸ್ನೇಹಿ ಶೌಚಾಲಯಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಮೀಸಲು ವಾಹನ ನಿಲ್ದಾಣ ಹಾಗೂ ದೃಷ್ಟಿಚೇತನರಿಗಾಗಿ ಸ್ಪರ್ಶ ಸಂವೇದಿ ಬ್ಲಾಕ್ಗಳನ್ನು ಅಳವಡಿಸಲಾಗುತ್ತಿದೆ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಸಂಪೂರ್ಣ ಸಿಸಿಟಿವಿ ಕಣ್ಗಾವಲು, ಹೈ ಇಲ್ಯುಮಿನೇಷನ್ ಟ್ರೈನ್ ಇಂಡಿಕೇಷನ್ ಬೋರ್ಡ್ಗಳು, ಕೋಚ್ ಇಂಡಿಕೇಷನ್ ಬೋರ್ಡ್ಗಳು, ಸುಧಾರಿತ ವೈಫೈ ವ್ಯವಸ್ಥೆ ಮಾಡಲಾಗಿದೆ. ಪ್ಲಾಟ್ಫಾರ್ಮ್ಗಳ ನವೀಕರಣ, ಹೊಸ ಬುಕಿಂಗ್ ಕೌಂಟರ್ ಹಾಗೂ ವಿಶ್ರಾಂತಿ ಕೊಠಡಿಗಳ ಕೆಲಸಗಳು ಮುಕ್ತಾಯದ ಹಂತದಲ್ಲಿದೆ. ಬಹುತೇಕ ಕಾಮಗಾರಿಗಳು ಈಗಾಗಲೇ 90% ಪೂರ್ಣಗೊಂಡಿದ್ದು, ಈ ಮಾಸಾಂತ್ಯಕ್ಕೆ ಇಲ್ಲವೇ ಮಾರ್ಚ್ ತಿಂಗಳಲ್ಲಿ ನಿಲ್ದಾಣ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗುವ ನಿರೀಕ್ಷೆಯಿದೆ. ಮೈಸೂರು ಒಡೆಯರ್ ವಂಶದ ಪ್ರೀತಿಗೆ ಪಾತ್ರವಾಗಿದ್ದ ಚಾಮರಾಜನಗರಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರೈಲು ಸೇತುವೆಯನ್ನು ಪರಿಚಯಿಸಿದ್ದರು. 1927 ಆಗಸ್ಟ್ 27ರಂದು ನಂಜನಗೂಡಿನಿಂದ ಚಾಮರಾಜನಗರಕ್ಕೆ ಆರಂಭವಾಗಿದ್ದ ಮೊದಲ ರೈಲಿಗೆ ನಾಲ್ವಡಿಯವರೇ ಚಾಲನೆ ನೀಡಿ ಅದೇ ರೈಲಿನಲ್ಲಿ ಚಾಮರಾಜನಗರಕ್ಕೆ ಪ್ರಯಾಣಿಸಿದ್ದರು. ಚಾಮರಾಜನಗರದಿಂದ ತಮಿಳುನಾಡು ಮಾರ್ಗವಾಗಿ ಶ್ರೀಲಂಕಾಗೆ ರೈಲ್ವೆ ಮಾರ್ಗ ಕಲ್ಪಿಸಬೇಕೆಂಬುದು ನಾಲ್ವಡಿಯವರ ಕನಸಾಗಿತ್ತು. ಮೀಟರ್ ಗೇಜ್ ಆಗಿದ್ದ ಈ ಮಾರ್ಗವು 2008ರಲ್ಲಿ ಬ್ರಾಡ್ ಗೇಜ್ ಆಗಿ ಪರಿವರ್ತನೆಗೊಂಡಿತ್ತು. ದೂರದರ್ಶನದೊಂದಿಗೆ ಮೈಸೂರು ರೈಲ್ವೆ ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಗಿರೀಶ್ ಧರ್ಮರಾಜ್ ಕಲಗೊಂಡ, ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ 22.31 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗುತ್ತಿದೆ. 23 ಬೋಗಿಗಳ ರೈಲು ಗಾಡಿ ನಿಲ್ಲುವಷ್ಟು ಪ್ಲಾಟ್ಫಾರ್ಮ್ ಅನ್ನು ವಿಸ್ತರಣೆ ಮಾಡಲಾಗಿದೆ. ಜೊತೆಗೆ ಹಲವು ಆಧುನಿಕ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು. ಚಾಮರಾಜನಗರ ರೈಲ್ವೆ ಸ್ಟೇಷನ್ನ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಮೃತ್ ಭಾರತ್ ಸ್ಟೇಷನ್ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲಿ 22,31,00,000 ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೊ ಫೆಬ್ರವರಿ 2026 ಟೆಂಟೇಟಿವ್ ಡೇಟ್ ಆಫ್ ಕಂಪ್ಲೀಷನ್ ಇದು. ಸೊ ಇದರಲ್ಲಿ 12 ಮೀಟರ್ ವೈಡ್ ಫುಟ್ ಓವರ್ ಬ್ರಿಡ್ಜು, 2 ಎಸ್ಕಲೇಟರ್ಸು, 2 ಲಿಫ್ಟ್ಸು ಮತ್ತು ಪ್ಲಾಟ್ಫಾರ್ಮ್ ಸೆಂಟರು, ಪ್ಲಾಟ್ಫಾರ್ಮ್ 1 ಮತ್ತು ಪ್ಲಾಟ್ಫಾರ್ಮ್ 2 and 3ಗೆ ಹಾಗೆ ಫುಲ್ ಲೆಂತ್ ಪ್ಲಾಟ್ಫಾರ್ಮ್ಗಳನ್ನ ಡೆವಲಪ್ ಮಾಡ್ತೀವಿ. ರೈಲು ಪ್ರಯಾಣಿಕ 101 ಶೆಟ್ಟಿ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಚಾಮರಾಜನಗರ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವುದರ ಮೂಲಕ ಜಿಲ್ಲೆಯ ಜನರಿಗೆ ಕೊಡುಗೆ ನೀಡಿದೆ. ಆಧುನಿಕ ಮತ್ತು ಹೈಟೆಕ್ ವ್ಯವಸ್ಥೆಗಳನ್ನೊಳಗೊಂಡ ನಿಲ್ದಾಣದಿಂದ ಜಿಲ್ಲೆಯ ಸಾರ್ವಜನಿಕರಿಗೆ ಉಪಕಾರಿಯಾಗಲಿದೆ ಎಂದರು. 2027ಕ್ಕೆ ಆಗಸ್ಟ್ 27ರಂದು 100 ವರ್ಷ ಆಗುತ್ತೆ. ಒಂದು ಶತಮಾನದ ಹಿನ್ನೆಲೆ ಇರತಕ್ಕಂಥ ನಮ್ಮ ಚಾಮರಾಜನಗರದ ರೈಲ್ವೆ ಸ್ಟೇಷನ್ನು ಈಗ ಒಂದು ಅದ್ಭುತವಾದ ಟಚ್ಚು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಅಮೃತ್ ಭಾರತ್ ಯೋಜನೆ ಅಡಿ ಕೊಟ್ಟಿರೋದಂಥದ್ದು ನಮಗೆಲ್ಲ ಹೆಮ್ಮೆ ವಿಚಾರ.
ಗಡಿ ಭಾಗದಲ್ಲಿರ್ತಕ್ಕಂಥ ನಾವುಗಳೆಲ್ಲ ಮೈಸೂರು ಚಾಮರಾಜನಗರ ಪ್ರಯಾಣಿಕರು ತುಂಬನೇ ಅನುಕೂಲತೆಯನ್ನು ಪಡ್ಕೊಂಡಿದ್ದೀವಿ. ಚಾಮರಾಜನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ, ಮೈಸೂರು ರಾಜವಂಶಸ್ಥರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿದ ಚಾಮರಾಜನಗರ ರೈಲು ನಿಲ್ದಾಣಕ್ಕೆ ಮುಂದಿನ ವರ್ಷ 100 ವರ್ಷ ಪೂರ್ಣಗೊಂಡು ಇತಿಹಾಸ ನಿರ್ಮಾಣವಾಗಲಿದೆ. ಕೇಂದ್ರ ಸರ್ಕಾರ ಈ ರೈಲು ನಿಲ್ದಾಣವನ್ನು ಗುರುತಿಸಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಹೈಟೆಕ್ ಸ್ಪರ್ಶ ನೀಡುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ನಾಗರಿಕರಿಗೆ ಎಲ್ಲ ರೀತಿಯ ಸೌಕರ್ಯಗಳ ರೈಲ್ವೆ ನಿಲ್ದಾಣವನ್ನು ನಿರ್ಮಿಸಿಕೊಡುವ ಮೂಲಕ ನಾಗರಿಕರಿಗೆ ಸಂತೋಷವನ್ನು ಕೇಂದ್ರ ಸರ್ಕಾರ ತಂದಿದೆ. ಅಮೃತ್ ಭಾರತ್ ಯೋಜನೆಯ ಮೂಲಕ 24 ಕೋಟಿಗೂ ಹೆಚ್ಚು ಹಣ ವ್ಯಯ ಮಾಡಿ ಈ ನಿಲ್ದಾಣವನ್ನು ನಿರ್ಮಿಸಿರ್ತಕ್ಕಂಥದ್ದು ಭಾರತ ಹೇಗೆ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಒಟ್ಟಾರೆ ಗಡಿ ಜಿಲ್ಲೆ ಚಾಮರಾಜನಗರದ ರೈಲು ನಿಲ್ದಾಣ ವಿಶ್ವ ದರ್ಜೆ ಮಟ್ಟಕ್ಕೆ ಏರುವ ಮೂಲಕ ಎಲ್ಲರ ಗಮನ ಸೆಳೆದಿರುವುದಲ್ಲದೆ ಜಿಲ್ಲೆಯ ಅಭಿವೃದ್ಧಿಗೆ ನೆರವಾಗಲಿದೆ.